ಹೆಸರು ಲವೇಂದ್ರ ಅಂತ. ಈ ಲವೇಂದ್ರ ಹೋಮಿಯೋಪತಿ ಕ್ಲಿನಿಕ್ ಓನರ್ ಆಗಿ ಕೆಲಸ ಮಾಡಿಸ್ತಾ ಇದ್ದೀನಿ. ಇಬ್ರು ಡಾಕ್ಟರ್ ಇದ್ದಾರೆ. ಬೆಳಿಗ್ಗೆ ಒಬ್ರು 10 o'clock ಹಿಡಿದು 2 o'clock ಬರ್ತಾರೆ. ಸಾಯಂಕಾಲ 4 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಬರ್ತಾರೆ. ಈ ಸೇವೆನ ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದ್ರೆ, ನಾನು ಒಂದು ಕಡೆಯಲ್ಲಿ 25 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ ಹೋಮಿಯೋಪತಿ ಫೀಲ್ಡ್ ಅಲ್ಲಿ. ಅಲ್ಲಿ ಅನುಭವದಲ್ಲಿ ಕೆಲವೊಂದು ಟ್ರೀಟ್ಮೆಂಟು ಕೆಲವು ಡಾಕ್ಟರ್ಗಳು ಕೊಡಬೇಕಾದ್ರೆ ತುಂಬಾ ನನಗೆ ಆಶ್ಚರ್ಯ ಅನ್ನಿಸ್ತು. ಅದನ್ನ ನಾನು ಯಾಕೆ ಮಾಡಬಾರ್ದು, ಸೇವೆ ಯಾಕೆ ಮಾಡಬಾರ್ದು ಸಾರ್ವಜನಿಕರಿಗೆ ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು 2002ನೇ ಇಸ್ವಿಯಿಂದ ಇದನ್ನ ಓಪನ್ ಮಾಡಿದೆ. ಆದರೂ ಪರವಾಗಿಲ್ಲ, ನಮ್ಮಲ್ಲಿ ಸಂಬಂಧಪಟ್ಟ ತುಂಬಾ ಪೇಷಂಟ್ಗಳು ಬರ್ತಾ ಇದ್ದಾರೆ. ಒಳ್ಳೆ ಡಾಕ್ಟರ್ಸ್ ಅಪಾಯಿಂಟ್ ಮಾಡಿದ್ದೀನಿ. ಈ ಹೋಮಿಯೋಪತಿ ಅನ್ನೋದು ಭಾರಿ ಒಳ್ಳೆಯದು. ಆ ಅನುಭವ ನನಗೆ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಅನುಭವ ಆಗಿ 25 ವರ್ಷ ಅನುಭವ ಆಗಿ ಒಂದು ಓನಾಗಿ ಮಾಡಿದ್ವಿ. ಹಾಗಾಗಿ ಈ ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಮತ್ತೆ ಇದರಿಂದ ಬೇರೆ ಯಾವುದೂ ಸಹ ತೊಂದರೆ ಇಲ್ಲ. ಸ್ವೀಟ್ ಇದೆ. ಈ ಔಷಧಿಯಿಂದ ಬೇರೆ ತುಂಬಾ ಕಾಯಿಲೆಗಳಿಗೆ 60,000 ರೂಪಾಯಿ 70,000 ರೂಪಾಯಿವರೆಗೂ ಸಹ ಇದರಿಂದ ದುಡ್ಡು ಕೊಟ್ಬಿಟ್ಟು ಮತ್ತೆ 6 ತಿಂಗಳಿಗೆ ಮತ್ತೆ ಕಾಯಿಲೆ ಬರ್ತದೆ. ಯಾವುದು ಪೈಲ್ಸ್, ಕಿಡ್ನಿ ಸ್ಟೋನು. ತುಂಬಾ ಅನುಭವ ಇದು. ತುಂಬಾ ಅಂದ್ರೆ 100-200 ಜನಕ್ಕೆ ನಾವು ಇದರಿಂದ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಆದರೆ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಿನಿಮಮ್ ಒಂದು ಕೋರ್ಸ್ ಅಂತ ಇರುತ್ತೆ. ಕರೆಕ್ಟಾಗಿ ತಗೋಬೇಕು ಪೇಷಂಟ್ ಅಷ್ಟೇ. ಆದರೆ ಅದನ್ನ ತಗೊಂಡ್ಮೇಲೆ ಮತ್ತೆ ಅದು ಬರೋದೇ ಇಲ್ಲ. ಅದೇ ಅಲೋಪತಿಗೆ ಹೋದ್ರೆ ಆ ಸಿಸ್ಟಮ್ ಬೇರೆ ಇರ್ತದೆ, ಅದು ನನಗೆ ಬೇಡ. ಆದರೆ ಸೈಡ್ ಎಫೆಕ್ಟ್ ಇಲ್ದಾನೆ ಕ್ಯೂರ್ ಆಗೋದು ಪೈಲ್ಸು, ಕಿಡ್ನಿ ಸ್ಟೋನು ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಹಾಗಾಗಿ ಇದನ್ನ ಚೂಸ್ ಮಾಡಿಕೊಂಡು 2 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೆ. ಪರವಾಗಿಲ್ಲ. ಮಲತಲ್ಲಿಯರಿದೆ ಲವೇಂದ್ರ ಹೋಮಿಯೋಪತಿ ಕ್ಲಿನಿಕ್ ಅಂತ. ನನ್ನ ಇಂಟೆನ್ಷನ್ ಇಲ್ಲಿ ದುಡ್ಡವರಿಗೆ ಸಮಾಜ ಸೇವೆ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಬಡವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಗೆ ನಾನು ಇದನ್ನು ಓಪನ್ ಮಾಡಿದೆ. ದುಡ್ಡು ಹೀರೋರು ಬರ್ತಾರೆ, ದುಡ್ಡು ಇಲ್ದವರು ಬರ್ತಾರೆ. ದುಡ್ಡು ಇಲ್ದವ್ರು ಬಂದಾಗ ನೋಡ್ತೀವಿ, ಅವರಿಗೆ ಉಚಿತವಾಗೂ ಸಹ ಸೇವೆ ಮಾಡ್ತೀವಿ. ದುಡ್ಡು ಇರೋರು ಬರ್ತಾರೆ, ಮೆಡಿಸಿನ್ ಚಾರ್ಜ್ ಏನಾಗುತ್ತೆ ಅದನ್ನು ನೋಡಿಕೊಂಡು ನಾವು ರೀಸನಬಲ್ ಪ್ರೈಸಲ್ಲಿ ನಾವು ತಗೊತೀವಿ. ಆ ರೀತಿಯಲ್ಲಿ ಮಾಡಿಕೊಂಡು ಒಂದು ಸಮಾಜ ಸೇವೆ, ಸೋಷಿಯಲ್ ಸರ್ವಿಸ್ ಥರ ಮಾಡಬೇಕು ಇಂಟೆನ್ಷನಲ್ಲಿ ಮಾತ್ರನೇ ನಾನು ಇದನ್ನು ಮಾಡಿರೋದು. ಹಾಗಾಗಿ ಇದನ್ನು ನಾನು ಚೂಸ್ ಮಾಡಿಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸ್ಮೃತಿ ಅಂತ. BHMS ಮಾಡಿದ್ದೀನಿ. ಹೋಮಿಯೋಪತಿ ಬಗ್ಗೆ ಹೇಳಬೇಕು ಅಂತಂದರೆ, ಸುಮಾರು ಜನಕ್ಕೂ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಗೆ ಬಂದಾಗ ಸುಮಾರು ಜನಕ್ಕೂ ಈ ಹೋಮಿಯೋಪತಿ ಸಿಸ್ಟಮ್ ಬಗ್ಗೆನೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಎಲ್ಲ ಅಲೋಪತಿ ಮಾತ್ರನೇ. ಸೊ ಇವತ್ತು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನಮ್ಮ ಹೋಮಿಯೋಪತಿನಲ್ಲಿನೂ ಕೂಡ ಸುಮಾರು ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಏನು ಅಂತಂದರೆ, ಜನ ಬಂದು ನಮ್ಮ ಹತ್ರ ವಿಚಾರಿಸಿದಾಗ ಅವ್ರ ಸಿಂಪ್ಟಮ್ಸ್ ಎಲ್ಲ ನಾವು ಕರೆಕ್ಟಾಗಿ ಬರ್ಕೊಂಡು ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಏನಂತಂದರೆ, ಈ ಕಾಲ ಜನಕ್ಕೆ ಒಂದು ಸಾರಿ ಮಾತ್ರ ತಗೊಂಡಿದ ತಕ್ಷಣ ಅದು ಕ್ಯೂರ್ ಆಗಬೇಕು. ಬಟ್ ನಾವು ಮೆಡಿಸಿನ್ಸ್ ಎಲ್ಲ ಒಂದೇ ಸಾರಿ ಕ್ಯೂರ್ ಮಾಡೋಕ್ಕೆ ನಮಗೂ ಟೈಮ್ ಬೇಕಾಗತ್ತೆ. ಸೊ ನಾವು ಪ್ರತಿಯೊಬ್ಬ ಪೇಷಂಟ್ಗೆ ಹೇಳ್ತೀವಿ, ಫಸ್ಟ್ 15 days ನಾವು ಮಾತ್ರೆ ಕೊಡ್ತೀವಿ, ಇದಾದಮೇಲೆ ನೀವು ಫಾಲೋ ಅಪ್ ಬರಬೇಕು ಅಂತ ಹೇಳ್ತೀವಿ. ಬಟ್ ಜನಕ್ಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಅವ್ರು ಜಸ್ಟ್ ಮಾತ್ರ ತಗೊತಾರೆ, ನಮಗೇನು ಕ್ಯೂರ್ ಆಗ್ತಾ ಇಲ್ಲ, ಸೊ ಹೋಮಿಯೋಪತಿ ಸಿಸ್ಟಮೇ ಸರಿಯಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಸಿಸ್ಟಮ್ನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಕೇಳೋದು ಇದೇನೆ, ದಯವಿಟ್ಟು ಸಿಸ್ಟಮ್ ಮಾತ್ರ ನೀವು ದಯವಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನಮ್ಮಲ್ಲಿ ಕೂಡ ಸುಮಾರು ಡಿಸೀಸ್ ಲೈಕ್ ಕಿಡ್ನಿ ಸ್ಟೋನ್ಸ್ ಆಗಲಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಲಿ, ಆಮೇಲೆ ವೆರಿಕೋಸ್ ವೇನ್ಸ್ ಆಗಲಿ, ಇವಕ್ಕೆಲ್ಲ ಸುಮಾರು ಎಸ್ಪೆಷಲಿ ಸ್ಕಿನ್ ಡಿಸೀಸ್, ಇದಕ್ಕೆಲ್ಲ ನಮ್ಮದ್ರಲ್ಲೂ ಸುಮಾರು ಥರ ಟ್ರೀಟ್ಮೆಂಟ್ ನಮ್ಮ ಹತ್ರ ಇದೆ. ಬಟ್ ಏನು ಅಂತಂದರೆ, ಜನ ಫಾಲೋಅಪ್ ಕಲಿಯಕ್ಕೂ ಬರಲ್ಲ. ಸೊ ದಯವಿಟ್ಟು ನನಗೆ ಎಲ್ಲರಿಗೂ ಹೇಳೋದು ಇದೇನೆ, ಜನ ನೀವು ಬನ್ನಿ, ನಮ್ಮ ಹತ್ರ ಬನ್ನಿ, ತೋರಿಸ್ಕೊಳ್ಳಿ, ನಾವು ಕರೆಕ್ಟಾಗಿ ಮೆಡಿಸಿನ್ ಕೊಡ್ತೀವಿ. ನಾವು ಹೇಳ್ದಂಗೆ ನೀವು ಫಾಲೋ ಮಾಡಿದರೆ ಪ್ರತಿಯೊಂದು ಡಿಸೀಸ್ಗೂ ಕೂಡ ನಾವು ಕ್ಯೂರ್ ಮಾಡ್ತೀವಿ. ನಿಮಗೂ ಆರೋಗ್ಯವಾಗಿ ಇರೋಕ್ಕೂ ನಾವು ಎಷ್ಟು ನಮ್ಮ ಕೈನಲ್ಲಿ ಆಗುತ್ತೋ ಅಷ್ಟು ನಾವು ಸಹಾಯ ಮಾಡ್ತೀವಿ. ನಿಮಗಿಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಕೂಡ ಇವತ್ತು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಯಾತಕ್ಕೆ ಗೊತ್ತಾ, ನನ್ನ ಮುಖದ ಮೇಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗಿತ್ತು. ಇದಕ್ಕೆ ನಾನು ಸಾಕಷ್ಟು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಆದ್ರೆ ಸರಿ ಹೋಗಿರ್ಲಿಲ್ಲ. ಇವರು ನನಗೆ ಗ್ಯಾರಂಟಿ ಕೊಟ್ರು, 3 ತಿಂಗಳಲ್ಲಿ ನಿಮ್ ಗುಳ್ಳೆಗಳೆಲ್ಲ, ಮುಖದ ಮೇಲಿನ ಗುಳ್ಳೆಗಳೆಲ್ಲ ವಾಸಿ ಆಗುತ್ತೆ ಅಂತ. ಇದ್ರದ್ ರಿಸಲ್ಟ್ ಏನಾಯ್ತು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ?